ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ವಿನೋದ್ ಕೆಂಬಾವಿ. ಇವತ್ತು ಕಿಡ್ನಿ ಸ್ಟೋನ್ ಕಲರ್ ಥೆರಪಿಯನ್ನು ಹೇಗೆ ಅಪ್ಲೈ ಮಾಡೋದನ್ನ ಇನ್ ಡಿಟೇಲ್ ಆಗಿ ಹೇಳ್ಕೊಡ್ತೇನೆ. ಅದು ಬಲಗೈ ಕಿರುಬೆರಳು ಅಂತ ಹೇಳ್ತೇನೆ ಅಲ್ವಾ, ಬಲಗೈ ಕಿರುಬೆರಳಿಗೆ ಅಪ್ಲೈ ಮಾಡಬೇಕು. ಇಂಡೆಕ್ಸ್ ಫಿಂಗರ್ ಅಂದ್ರೆ ಇಂಡೆಕ್ಸ್ ಫಿಂಗರ್ಗೆ ಅಪ್ಲೈ ಮಾಡಬೇಕು. ಮತ್ತೆ ನಾನು ಹೇಳಿರೋ ಕಲರ್ ಅನ್ನ ಡೆಪ್ತ್ ಆಗಿ ಅದೇ ತರನೇ ನೀಟಾಗಿ ನಿಂತ್ಬಿಟ್ಟು ಕಲರ್ ಹಾಕ್ತಾ ಬನ್ನಿ. ನಿಮ್ಮ ಕಿಡ್ನಿ ಸ್ಟೋನು ಡೈಲಿ ಕಮ್ಮಿ ಆಗ್ತಾ ಬರುತ್ತೆ. ಜನರಲಿ ಕಿಡ್ನಿ ಸ್ಟೋನ್ ಯಾಕೆ ಆಗತ್ತಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿ ಪಿತ್ತ ಪ್ರಕೃತಿ, ಪಿತ್ತ ನೇಚರ್ ಜಾಸ್ತಿ ಆಗಿ ಆಗುತ್ತೆ. ಅದಕ್ಕೆ ಫುಡ್ ಏನ್ ತಗೋಬೇಕು ಅಂತೇಳಿ ಹಾಗೇನೆ ಹೇಳ್ತಾ ಬರ್ತೀನಿ. ಫಸ್ಟ್ ಇವಾಗ ಕಲರ್ ಥೆರಪಿ ಮಾಡಿಬಿಟ್ಟು ನಾವು ಕಿಡ್ನಿ ಸ್ಟೋನ್ ಅನ್ನ ಹೇಗೆ ರಿಮೂವ್ ಮಾಡಬೇಕು ಅನ್ನೋದನ್ನ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇದ್ದೀನಿ. ಅದನ್ನ ನೋಡ್ತಾ ಬನ್ನಿ, ಸರಿನಾ? ಈ ಕಿಡ್ನಿ ಸ್ಟೋನ್ ಆಗಿದೆ ಅಂದ್ರೆ ನಿಮ್ಮ ದೇಹದಲ್ಲಿ ಆಕಾಶ ತತ್ವ ಇನ್ಕ್ರೀಸ್ ಆಗಿರುತ್ತೆ. ಈ ಆಕಾಶ ತತ್ವವನ್ನು ಇನ್ಕ್ರೀಸ್ ಆಗಿರುತ್ತಲ್ವ, ಹಾಗಾಗಿ ಸ್ಟೋನ್ ಫಾರ್ಮೇಶನ್ ಆಗುತ್ತೆ. ಆ ಸ್ಟೋನ್ ಅನ್ನ ಕಮ್ಮಿ ಮಾಡಬೇಕು, ಆಕಾಶ ತತ್ವವನ್ನ ಕಮ್ಮಿ ಮಾಡಬೇಕಪ್ಪ ಅಂದ್ರೆ ನಿಮ್ಮ ಬಲಗೈ ಹಿಂದೆ ಇದು ನಿಮ್ಮ ಬಲಗೈ ಕಿರುಬೆರಳು ಲಿಟಲ್ ಫಿಂಗರ್ ಇದೆ ಅಲ್ವಾ, ಈ ಲಿಟಲ್ ಫಿಂಗರ್ಗೆ ಈ ಕಿಡ್ನಿ ರಿಫ್ಲೆಕ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕ್ತಾ ಬನ್ನಿ. ಈ ಡಾರ್ಕ್ ಬ್ಲೂ ಕಲರ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆಕಾಶ ತತ್ವ ಕಮ್ಮಿ ಆಗಿಬಿಟ್ಟು ಸ್ಟೋನ್ 4 mm ಇತ್ತಂದ್ರೆ ಒಂದು 15 ದಿನ ಹಾಕಿ 3 mm ಬರುತ್ತೆ, ಇನ್ನೊಂದು 15 ದಿನ ಹಾಕಿ 2 ಬರುತ್ತೆ. ಇದೇ ತರ ಒಂದು 30 ದಿನಗಳ ಕಾಲ ಡಾರ್ಕ್ ಬ್ಲೂ ಕಲರ್ ಅನ್ನ ನಿಮ್ಮ ಬಲಗೈ ಕಿರುಬೆರಳು ಈ ರಿಫ್ಲೆಕ್ಸ್ ಗೆ ಹಾಕ್ಬೇಕು. ತದನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ಟೋನ್ ಆದಾಗ ನೋವು ಆಗ್ತಾ ಇರುತ್ತೆ, ಹೌದಲ್ವಾ? ಕೆಲವೊಬ್ಬರಿಗೆ ಸ್ಟೋನ್ ಆಗಿ ಸ್ಟಮಕ್ ಪೇನ್ ಬರುತ್ತೆ, ಅಥವಾ ಕಿಡ್ನಿ ಪ್ಲೇಸ್ ಅಲ್ಲಿ ನೋವು ಬರುತ್ತೆ. ಇನ್ನು ಕೆಲವೊಬ್ಬರಿಗೆ ಬೇರೆ ಬೇರೆ ಕಡೆ ನೋವು ಕಂಡು ಬರ್ತಾ ಇರುತ್ತೆ. ಆ ನೋವನ್ನ ಕಮ್ಮಿ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಬಲಗೈ ಮಿಡಲ್ ಫಿಂಗರ್ ಗೆ ಪಿಂಕ್ ಕಲರ್ ಹಾಕಿ. ನಾ ತೋರಿಸ್ತಾ ಇದ್ದೀನಲ್ಲ ರಿಫ್ಲೆಕ್ಸ್, ಇದೇ ರಿಫ್ಲೆಕ್ಸ್ ಗೆ ಪಿಂಕ್ ಕಲರ್ ಅನ್ನ ದಿನಾಲು ಹಾಕ್ತಾ ಬನ್ನಿ. ಆದಷ್ಟು ಮಧ್ಯಾಹ್ನ ಟೈಮ್ ಅಲ್ಲಿ ಬಿಸಿಲಿರುವ ಟೈಮ್ ಅಲ್ಲಿ ಹಾಕ್ತಾ ಬನ್ನಿ, ಸರಿನಾ? ಅದರ ಜೊತೆಗೆ ಸ್ಟೋನ್ ಆಗಿದೆ ಅಂದ್ರೆ ಪಿತ್ತ ಜಾಸ್ತಿ ಆಗಿರುತ್ತೆ, ಹೀಟ್ ಜಾಸ್ತಿ ಆಗಿರುತ್ತಲ್ವಾ, ಹಾಗಾಗಿ ಡಾರ್ಕ್ ಗ್ರೀನ್ ಕಲರ್ ಅನ್ನ ನಿಮ್ಮ ಬಲಗೈ ಇಂಡೆಕ್ಸ್ ಫಿಂಗರ್ ತೋರು ಬೆರಳು ಕಿಡ್ನಿ ರಿಫ್ಲೆಕ್ಸ್ ಗೆ ಮತ್ತು ಯಾಂಗ್ ಬ್ರೈನ್ ರಿಫ್ಲೆಕ್ಸ್ ಗೆ ಡಾರ್ಕ್ ಗ್ರೀನ್ ಕಲರ್ ಹಾಕಿ. ಇದು ಏನ್ ಮಾಡುತ್ತೆ, ನಿಮ್ಮ ದೇಹದ ಪಿತ್ತವನ್ನ ಕಮ್ಮಿ ಮಾಡುತ್ತೆ, ಸರಿನಾ? ಅದರ ಜೊತೆಗೆ ಈ ಸ್ಟೋನ್ ಫಾರ್ಮೇಶನ್ ಆಗಿರೋದು ಹೊರಗಡೆ ಬರಬೇಕು ಮೆಲ್ಟ್ ಆಗಿ ಅಂತಂದ್ರೆ ನಿಮ್ಮ ಎಡಗೈ ಕಿರುಬೆರಳು ಇಂಡೆಕ್ಸ್ ಫಿಂಗರ್ ತೋರು ಬೆರಳಿಗೆ ಯಾಂಗ್ ಬ್ರೈನ್ಗೆ ಮತ್ತು ಕಿಡ್ನಿ ರಿಫ್ಲೆಕ್ಸ್ ಗೆ ದಿನಾಲು ಸ್ಕೈ ಬ್ಲೂ ಕಲರ್ ಹಾಕ್ತಾ ಬನ್ನಿ. ಮತ್ತೆ ಆ ಸ್ಟೋನ್ UV ಚಾನಲ್ ಮೂಲಕ ಯುರಿನೇಷನ್ ಅಲ್ಲಿ ಹೊರಗಡೆ ಬರ್ಬೇಕಂತಂದ್ರೆ ರೆಡ್ ಕಲರ್ ಹಾಕಿ. ಬೋತ್ ಮಿಡಲ್ ಫಿಂಗರ್ ಮತ್ತು ರಿಂಗ್ ಫಿಂಗರ್ ಗೆ ರೆಡ್ ಕಲರ್ ಹಾಕಿ, ಸರಿನಾ? ಅದ್ರ ಜೊತೆಗೆ ನೀವು ಕಲರ್ ಹಾಕುವಾಗ ಈ ತರ ರಿಂಗು ಅಥವಾ ಬೆಳ್ಳಿ ಬಂಗಾರ ಇರುತ್ತಲ್ವಾ, ಅದನ್ನ ಯಾವನು ಹಾಕೋಬೇಡಿ. ಈ ತರ ಹಾಕೊಂಡಾಗ ಏನಾಗ್ಬಿಡುತ್ತೆ, ಇಲ್ಲಿ ಪ್ಲೇಸ್ ಒಳಗ್ ಬಿಡುತ್ತೆ. ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ರೆಡ್ ಕಲರ್ ಅನ್ನ ಅಪ್ಲೈ ಮಾಡ್ಬೇಕು. ಇಲ್ಲಿಗೆ ರೆಡ್ ಮತ್ತು ಇಲ್ಲಿಗೆ ರೆಡ್ ಅನ್ನ ಹಾಕೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಆ ಸ್ಟೋನ್ ಹೊರಗಡೆ ಬರುತ್ತೆ UV ಚಾನಲ್ ಮೂಲಕ. ಈ ಬಂಗಾರವನ್ನ ಸ್ಟೋನ್ ಇದ್ದವ್ರು ಹಾಕೋಬಾರ್ದಂತ ಯಾಕೆ ಹೇಳ್ತೀವಪ್ಪ ಅಂತಂದ್ರೆ ಈ ಬಂಗಾರ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ದೇಹದ ಹೀಟನ್ನ ಕಮ್ಮಿ ಮಾಡಿಬಿಡುತ್ತೆ. ಈ ಬಂಗಾರ ಹೀಟನ್ನ ಕಮ್ಮಿ ಮಾಡೋದ ಕಾರಣಕ್ಕೆ ಹೀಟನ್ನ ಜಾಸ್ತಿ ಮಾಡುತ್ತೆ ಬಂಗಾರ. ಅವಾಗ ಏನ್ ಮಾಡ್ಬೇಕಂದ್ರೆ ಇದೇ ಪ್ಲೇಸಿಗೆ ಬೆಳ್ಳಿಯನ್ನ ಹಾಕಳೆ ಬೆಸ್ಟ್. ಇದು ಕೂಲ್ ಮಾಡಿಬಿಟ್ಟು ಇಲ್ಲಿ ಸ್ಪ್ಲೀನ್ ಸ್ಟಮಕ್ ರಿಫ್ಲೆಕ್ಸ್ UV ಕಿಡ್ನಿ ರಿಫ್ಲೆಕ್ಸ್ ಗೆ ಕೂಲ್ನೆಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಯಾರಿಗೆ ಸ್ಟೋನ್ ಆಗಿರುತ್ತೆ ಅವರು ಬಂಗಾರವನ್ನ ಹಾಕ್ಬೇಡಿ, ಬೆಳ್ಳಿಯನ್ನ ಹಾಕೋಬಹುದು. ಬಂಗಾರ ಹಾಕಿದ್ರೆ ಅಂದ್ರೆ ತೆಗೆದ್ಬಿಟ್ಟು ರೆಡ್ ಕಲರ್ ದಿನಾಲು ಹಾಕ್ತಾ ಬನ್ನಿ. ಅದರ ಜೊತೆಗೆ UV ಚಾನಲ್ ಮೂಲಕ ಯುರಿನೇಷನ್ ಮೂಲಕ ಕಿಡ್ನಿ ಸ್ಟೋನ್ ಹೊರಗಡೆ ಹೋಗ್ಬೇಕಾಗಿತ್ತಂದ್ರೆ ಡಾರ್ಕ್ ಬ್ಲೂ ಕಲರ್ ಮಾಡಿ. ಇದು ವಾಯು ತತ್ವವನ್ನು ಇನ್ಕ್ರೀಸ್ ಮಾಡಿಬಿಟ್ಟು ನಿಮ್ಮ ಸ್ಟೋನ್ ಅನ್ನ ಹೊರಗಡೆ ತಳ್ಳುತ್ತೆ, ಸರಿನಾ? ಅದರ ಜೊತೆಗೆ ಈ ಕಿಡ್ನಿ ರಿಫ್ಲೆಕ್ಸ್ ಗೆ ಗ್ರೀನ್ ಕಲರ್ ಹಾಕಿ. ಕಿಡ್ನಿ ರಿಫ್ಲೆಕ್ಸ್ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ನಿಮ್ಮ ಕೈಯನ್ನ ಈ ತರ ಮಸಾಜ್ ಮಾಡ್ತಾ ಹೋಗಿ ಇಲ್ಲಿ ತಗ್ಗು ಪ್ರದೇಶ ಬರುತ್ತೆ. ಈ ತಗ್ಗು ಪ್ರದೇಶದಲ್ಲಿ ಏನ್ ಮಾಡುತ್ತೆ, ಕಿಡ್ನಿ ರಿಫ್ಲೆಕ್ಸ್ ಇರುತ್ತೆ. ಈ ಕಿಡ್ನಿ ರಿಫ್ಲೆಕ್ಸ್ ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಒಂದು 20 ಟೈಮ್ ಪ್ರೆಸ್ ಮಾಡಿ. 20 ಟೈಮ್ ಪ್ರೆಸ್ ಮಾಡಿಬಿಟ್ಟು ಈ ಬ್ಲಾಕ್ ಕಲರ್ ಅನ್ನ ಅಪ್ಲೈ ಮಾಡಬೇಕು. ಈ ಬ್ಲಾಕ್ ಕಲರ್ ಅನ್ನ ಅಪ್ಲೈ ಮಾಡಿ ಒಂದಿನ ಡಾರ್ಕ್ ಗ್ರೀನ್ ಕಲರ್ ಅನ್ನ ಅಪ್ಲೈ ಮಾಡಿ. ಡಾರ್ಕ್ ಬ್ಲೂ, ಡಾರ್ಕ್ ಗ್ರೀನ್ ಮತ್ತು ಬ್ಲಾಕ್ ಕಲರ್ ಅನ್ನ ದಿನಾಲು ಹಾಕೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಆ ಕಿಡ್ನಿ ಸ್ಟೋನ್ ಅಲ್ಲಿ